ಚೈನಾದಲ್ಲಿ ಒನ್ ಚೈಲ್ಡ್ ಪಾಲಿಸಿ ಬಂದಾಗ ಅದರೊಟ್ಟಿಗೆ ಒಂದು ದೊಡ್ಡ ಸ್ಕ್ಯಾಮ್ ಕೂಡ ಹುಟ್ಟಿಕೊಂಡಿತ್ತು. ಅದೇನೆಂದರೆ ಗಂಡು ಮಕ್ಕಳನ್ನ ಕಿಡ್ನಾಪ್ ಮಾಡಿ ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಹೆಣ್ಣು ಮಕ್ಕಳು ಹುಟ್ಟಿದ ಪೇರೆಂಟ್ಸ್ಗೆ ಮಾರಲಾಗ್ತಿತ್ತು. ಅದರಲ್ಲಿ ಒಬ್ಳು ಅನ್ಲಕ್ಕಿ ಮದರ್ ಲೀ ಜಿಂಗ್ಜಿ, ಅವಳ 2 ವರ್ಷದ ಮಗುವನ್ನು ಇದೇ ಕಾರಣದಿಂದ ಕಿಡ್ನಾಪ್ ಮಾಡಲಾಗಿತ್ತು. ತನ್ನ ಮಗನನ್ನು ಕಳ್ಕೊಂಡ ನೋವು ಅವಳನ್ನು ಯಾವಾಗಲೂ ಕಾಡ್ತಾ ಇತ್ತು. ಅವಳಿಗೆ ತನ್ನ ಅಸಹಾಯಕ ಮಗು ಅಮ್ಮ ಅಮ್ಮ ಅಂತ ಅಳ್ತಾ ಇರುವ ಕನಸು ಯಾವಾಗಲೂ ಬೀಳ್ತಾ ಇತ್ತು. ಅವಳು ಪೊಲೀಸ್ ಕಂಪ್ಲೇಂಟ್ ಕೊಡೋದು ಮಾತ್ರ ಅಲ್ಲದೆ ಆ ಸಿಟಿಯ ಮೂಲೆಯನ್ನು ಕೂಡ ತನ್ನ ಮಗನಿಗೋಸ್ಕರ ಹುಡುಕ್ತಾ ಇದ್ಲು. ಪೋಸ್ಟರ್ ಹಾಕೋದು, ಮಲ್ಟಿಪಲ್ ಟಿವಿ ಇಂಟರ್ವ್ಯೂಸ್ ಕೊಡೋದು, ಏನೆಲ್ಲ ಮಾಡ್ತಾ ಇದ್ಲು. ಆದರೂ ಅವಳ ಮಗುವಿನ ಸುಳಿವೇ ಸಿಗ್ತಿರ್ಲಿಲ್ಲ. ಕೊನೆಗೆ ಅವಳು ತನ್ನ ಕೆಲಸವನ್ನೇ ಬಿಟ್ಟು ಪಕ್ಕದ ಸಿಟಿಯಲ್ಲಿ ಕೂಡ ಹುಡುಕ್ಲಿಕ್ಕೆ ಶುರು ಮಾಡಿದ್ಲು. ಅಲ್ಲಿ ಕೆಲವು ಕಮ್ಯುನಿಟಿಗಳನ್ನು ಜಾಯಿನ್ ಆಗಿ ಅವರೊಟ್ಟಿಗೆ ಸೇರಿ ಹುಡುಕ್ತಾ ಇದ್ಲು. ತನ್ನ ಹಾಗೆ ಮಕ್ಕಳನ್ನು ಕಳ್ಕೊಂಡ ತಾಯಂದಿರಿಗೆ ಅವಳು ಸಹಾಯ ಮಾಡ್ತಿದ್ಲು. ಸುಮಾರು 29 ಮಕ್ಕಳನ್ನು ಅವರ ನಿಜ ತಾಯಂದಿರ ಮಡಿಲು ಸೇರುವ ಹಾಗೆ ಮಾಡಿದ್ಲು. ಆದರೂ ಕೂಡ ತನ್ನ ಸ್ವಂತ ಮಗನ ಸುಳಿವೇ ಅವಳಿಗೆ ಸಿಗಲಿಲ್ಲ. ಆದರೂ ತನ್ನ ಮನಸ್ಸಿನಲ್ಲಿ ಅವಳು ಅನ್ಕೊಂಡಿದ್ಲು ತನ್ನ ಮಗ ಅವಳಿಗೆ ಒಂದಿನ ಸಿಕ್ಕೇ ಸಿಗ್ತಾನೆ ಅಂತ. ಸುಮಾರು 32 ವರ್ಷಗಳ ನಂತರ 2020ರಲ್ಲಿ ಅವಳ ಮಗ ಅವಳಿಗೆ ಸಿಗ್ತಾನೆ. ಅವಳು ಅನ್ಕೊಂಡಿದ್ಲು ತನ್ನ ಮಗನಿಗೆ ಈಗ ಅವಳ ನೆನಪಿರಲ್ಲ ಅಂತ. ಬಟ್ ಅಲ್ಲಿ ಆದದ್ದು